ಅಲ್ಲಿ ನಾನು ಸವಾಲು ಸಹಿತಾ ಇದ್ದೇನೆ. 1995ರ ಈ ವಕ್ಫ್ ಆಕ್ಟ್ ಅಲ್ಲಿ ಎಲ್ಲಾದರೂ ದಾಖಲೆ ಇಲ್ಲದಂತಹ ಅಥವಾ ಯಾರಾದರೂ ಹಿಂದೂಗಳ, ಯಾರಾದರೂ ರೈತರ, ಯಾವುದಾದರೂ ಇತರ ಸಮುದಾಯದ ಜಾಗವನ್ನು ವಕ್ಫ್ ಮಾಡಬಹುದು ಎಂದು ಈ ಆಕ್ಟ್ ಅಲ್ಲಿ ಅಥವಾ ಸೆಕ್ಷನ್ 40ಯಲ್ಲಿ ಯಾರಾದರೂ ನೀವು ತೋರಿಸುವುದಾದರೆ ಇನ್ಶಾ ಅಲ್ಲಾ ನಾವು ಬಹಿರಂಗ ಸವಾಲನ್ನು ಸಹಿತಾ ಇದ್ದೇವೆ. ಇಷ್ಟರ ತನಕ ಯಾವ ಹಿಂದೂಗಳ ಆಸ್ತಿಯನ್ನು, ಯಾವ ರೈತರ ಆಸ್ತಿಯನ್ನು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಮುಟ್ಟಿಲ್ಲ. ಅದೇ ರೀತಿ ಯಾವುದೇ ವಕ್ಫ್ ಬೋರ್ಡುಗಳು ಇಷ್ಟರ ತನಕ ಇತರ ಧರ್ಮೀಯರ ಆರಾಧನಾಲಯಗಳಿರಲಿ. ಕರ್ನಾಟಕದಲ್ಲಿ ಎಷ್ಟೋ ಇತರ ಧರ್ಮೀಯರ ಆರಾಧನಾಲಯಗಳಿವೆ, ಅದೇ ರೀತಿ ದೇವಸ್ಥಾನಗಳಿವೆ. ಇಲ್ಲೆಲ್ಲೂ ವಕ್ಫ್ ಮಂಡಳಿ ಯಾವುದೇ ಹಸ್ತಕ್ಷೇಪ ಮಾಡಿಲ್ಲ. ಮೊನ್ನೆ ಅಲ್ಪಸಂಖ್ಯಾತರ ಇಲಾಖೆ ಇಲ್ಲಿ ಘೋಷಣೆ ಮಾಡಿದಂತಹ ದೇಶದ ಮುಸಲ್ಮಾನರ ಒಟ್ಟು ವಕ್ಫ್ ಆಸ್ತಿ 36 ಲಕ್ಷ ಕೋಟಿ ಎಕರೆ, 36 ಲಕ್ಷ ಎಕರೆ ಜಾಗ ಮುಸ್ಲಿಂ ಸಮುದಾಯದ ವಕ್ಫ್ ಆಸ್ತಿ ಇದೆ ಎಂದು ಇವತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ವೆಬ್ಸೈಟ್ ಅಲ್ಲಿದೆ. ರಿಜುಜ್ ಅವರು ಹೇಳುತ್ತಾರೆ ಲೋಕಸಭೆಯಲ್ಲಿ 9 ಲಕ್ಷ ಎಕರೆ ಜಾಗ ಮಾತ್ರ. ನಾನು ಕೇಳ್ತಾ ಇರುವುದು ಯಾವುದು ಸತ್ಯ? 36 ಲಕ್ಷ ಎಕರೆ ಜಾಗ, ಅದನ್ನು ಕಬಳಿಸುವಂತಹ ಗೂಢವಾದ ತಂತ್ರಗಾರಿಕೆ ಈ ವಕ್ಫ್ ಬಿಲ್ ಅಲ್ಲಿ ಇದೆ ಎಂಬುದನ್ನು ಈಗ ನಾನು ಉಲ್ಲೇಖ ಮಾಡಲು ಇಚ್ಛಿಸ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ವಕ್ಫ್ ಬೈ ಯೂಸರ್, ವಕ್ಫ್ ಅನಾದಿ ಕಾಲದಿಂದ ಮುಸಲ್ಮಾನರು ಆರಾಧನೆ ಮಾಡಿದಂತಹ ಮಸೀದಿಗಳು ಯಾಕೆ ಬೇಕು? ಅದೇ ರೀತಿ ಮದ್ರಸೆಗಳು ಯಾಕೆ ಬೇಕು? ವಕ್ಫ್ ಬೈ ಯೂಸರ್ ಅನ್ನು ತಂದು ಯುಪಿಯಲ್ಲೂ ಅದೇ ರೀತಿ ಉತ್ತರಾಖಂಡದಲ್ಲಿ ನಿಮಗೆ ಬಡ ಮುಸಲ್ಮಾನರು ದುಡ್ಡು ಕೊಟ್ಟು ಖರೀದಿ ಮಾಡಿದ ಜಾಗ ಮತ್ತು ಮಸೀದಿ, ಆ ಮದ್ರಸೆಗಳನ್ನು ನೀವು ಬುಲ್ಡೋಜರ್ ಮಾಡಲು ನಿಮ್ಮ ಇಚ್ಛೆಯಾಗಿದ್ದರೆ ಇನ್ಶಾ ಅಲ್ಲಾ 5ನೇ ತಾರೀಕಿನಂದು ಸುಪ್ರೀಂ ಕೋರ್ಟ್ ನಿಮ್ಮ ಮುಖಕ್ಕೆ ಮಂಗಳಾರತಿ ಮಾಡಲಿದೆ ಎಂಬುದನ್ನು ಇನ್ಶಾ ಅಲ್ಲಾ ನಾವೆಲ್ಲರೂ ನಂಬಿದ್ದೇವೆ.